ಪ್ರಣಾಮ ಆಚಾರ್ಯರೇ. ಪ್ರಣಾಮ ಗುರುವರ್ಯ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನ್ ವಿಷಯ ಗುರುವರ್ಯ? ಎಲ್ಲ ಸರಿಗಿದೆ ತಾನೆ? ನೀವು ಸ್ವಲ್ಪ ವಿಚಲಿತ ಮತ್ತು ವ್ಯಾಕುಲರಾದಂತಿದೆ. ಏನ್ ವಿಷಯ? ಏನ್ ಬಚ್ಚಿಡ್ತಿದ್ದೀರಾ? ಏನ್ ಪ್ರಯೋಜನವಿದೆ ನಿಮಗೆ? ನಾವೇನ್ ಬಚ್ಚಿಡ್ತೀವಿ? ಯಾಕೆ ಬಚ್ಚಿಡಬೇಕು? ಅಲ್ಲಲ್ಲ, ನನ್ನ ತಾತ್ಪರ್ಯ ಏನಂದ್ರೆ ನಿಮ್ಮ ಆರೋಗ್ಯ ಸರಿ ಇದೆ ತಾನೆ? ಏನು ತಾತ್ಪರ್ಯ ನಿಮ್ಮದು? ನಮಗೇನಾಗಿದೆ? ನಮಗೇನು ಆಗಿಲ್ಲ. ನಾವು ಆರೋಗ್ಯವಾಗಿದ್ದೇವೆ. ನಾವು ಆನೆಯನ್ನ ಹೀಗೆ ಕೊಂಬು ಹಿಡ್ಕೊಂಡು ಹೀಗೆ ಎಸಿತೀವಿ. ಆದ್ರೆ ಆಚಾರ್ಯರೇ, ಆನೆಗೆ ಕೊಂಬು ಇರೋದೇ ಇಲ್ವಲ್ಲ? ಅಂದ್ರೆ ದಂತ ಇರುತ್ತಲ್ವ ಮಹಾಮಂತ್ರಿಗಳೇ, ನಮ್ ಗುರುಜಿ ದಂತನ ಕೊಂಬಂತಾರೆ, ಸೊಂಡ್ಲನ್ನ ಬಾಲ ಅಂತಾರೆ. ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಅಲ್ಲ ಇಲ್ಲ ಇಲ್ಲ, ಇವ್ರಿಗೆ ಸಮಸ್ಯೆ ಇಲ್ಲ. ಆದ್ರೆ ಸೊಂಡ್ಲು ಸೊಂಡ್ಲಾಗಿರುತ್ತೆ, ಬಾಲ ಬಾಲವಾಗಿರುತ್ತೆ. ಹಾಗಿದ್ಮೇಲೆ ನೀವು ಸೊಂಡ್ಲನ್ನ ಬಾಲ ಅಂತ ಹೇಗೆ ಹೇಳ್ತೀರಾ? ನಿಮಗೆ ಸಮಸ್ಯೆ ಇರಬಹುದು ಪಂಡಿತ ರಾಮಕೃಷ್ಣ. ನೋಡಿ, ನಾವು ಸೊಂಡಲನ ಬಾಲ ಅಲ್ಲಿ, ಬಾಲನ ಸೊಂಡ್ಲು ಅಲ್ಲಿ. ನಿಮಗೇನಾಗಬೇಕು? ಇಲ್ಲ 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 ಆಚಾರ್ಯ, ಇದು ಅನುಚಿತ. ನೀವು ಸೊಂಡ್ಲನ್ನ ಅದ್ ಹೇಗೆ ಬಾಲ ಅಂತೀರಾ? ಅಲ್ಲ ನೀವು ನೋಡಿ, ಅಲ್ಲ, ನನ್ನ ಮಾತು ಕೇಳಿ ನೀವು. ಅಯ್ಯೋ, ನೀವೆಲ್ರೂ ವ್ಯರ್ಥವಾಗಿ ಈ ಅನುಚಿತ ಮಾತು ಯಾಕಾಡ್ತಿದ್ದೀರಾ? ಹಾ